ಹಲೋ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಎಲ್ಲ ಹೋದ ಕಡೆ ಎಲ್ಲ ಮಾರ್ಕೆಟಲ್ಲಿ ಡಸ್ಟ್ ಇದೆ, ಮತ್ತು ನೀವು ಗೋಡನ್ ಇದೆಯಾ, ಬೇರೆ ಕಡೆಯಿಂದ ತಂದು ಮಾರ್ತಿದ್ದೀರಾ, ಸ್ಟಾಕ್ ಇದೆಯಾ ಅಂತ ಎಲ್ಲ ಕ್ವಶನ್ ಮಾಡ್ತಾಯಿದ್ರು. ಅದಕ್ಕೆ ಕನ್ಫರ್ಮಿಗೋಸ್ಕರ ನಾವು ಯಾವುದೇ ಸ್ಟಾಕು ಬೇರೆ ಕಡೆಯಿಂದ ತಂದಾಗಲಿ ಎಲ್ಲ ಮಾರ್ತಿಲ್ಲ. ರಾ ಮೆಟೀರಿಯಲನ್ನು ಕಟ್ ಮಾಡಿ ಇಲ್ಲೇ ಕೈಯಿಂದ ನೂಲನ್ನ ಓಪನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಿರೋದು. ಆ ಪರ್ಪಸ್ಸಿಗೋಸ್ಕರ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವು ಈ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಸರ್, ಇದು ಕ್ಲಾತ್ ಬಟ್ಟೆ ಕಟಿಂಗ್ದು. ಈ ಥರ ನೂಲು ಓಪನ್ ಮಾಡೋದ್ರಿಂದ ಓಪನ್ ಮಾಡಬೇಕಾದ್ರೆ ನಮಗೆ ಡಸ್ಟ್ ಎಲ್ಲ ರಿಮೂವ್ ಆಗಿರುತ್ತೆ. ಯಾವುದೋ ಕಾರಣಕ್ಕೂ ಇದು ಮೈಕ್ರೋ ಡಸ್ಟು ಬರಲ್ಲ. ನೂಲು ಕೈಯಿಂದ ಎಳಿಬೇಕಾದ್ರೆ ಮೈಕ್ರೋ ಡಸ್ಟ್ ಎಲ್ಲ ಔಟ್ ಆಗುತ್ತೆ. ಆದ್ದರಿಂದ ಈ ನೂಲಲ್ಲಿ ಬೇಕ್ರಿ ಪರ್ಪಸ್ಸಿಗೆ ಅಂತಲೇ ಮಾಡಿದ್ದೀವಿ ನಾವು. ಈ ನೂಲಲ್ಲಿ ಯಾವುದೋ ಕಾರಣಕ್ಕೂ ಡಸ್ಟು ಬರಲ್ಲ. ನೂಲನ್ನ ಕೈಲಿ ಎಳಿಬೇಕಾದ್ರೆ ಮೈಕ್ರೋ ಡಸ್ಟ್ ಎಲ್ಲ ಆರುತ್ತೆ. ಮಿಷಿನ್ ನೂಲಲ್ಲಿ ಡಸ್ಟ್ ಬರುತ್ತೆ, ಕೈಲಿ ಬಿಚ್ಚೋದ್ರಿಂದ ಬರಲ್ಲ. ನಾವು ಈ ಥರನ ಬೈಬ್ಯಾಕ್ ಸಿಸ್ಟಮು ನಮ್ಮ ಕಂಪ್ನಿಲಿ ಕೊಟ್ಟು ನಾವು ನೂಲನ್ನ ರಿಮೂವ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋನ ಗೊತ್ತಾಗಲಿ ಎಲ್ಲರಿಗೂ. ನಾವು ಬೇರೆ ಕಡೆಯಿಂದ ಸ್ಟಾಕ್ ತಂದು ಮಾರ್ತಿಲ್ಲ, ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಇಲ್ಲೇ ಕೂತ್ಕೊಂಡು ರಾ ಮೆಟೀರಿಯಲಿಂದ ನಾವು ನೂಲನ್ನ ತೆಗಿತಿದ್ದೀವಿ ಅಂತ ಉದ್ದೇಶಕ್ಕೋಸ್ಕರ ಕೇಳಿದರು. ಎಲ್ಲ ತುಂಬ ಜನ ಕೇಳಿದರು, ಔಟ್ಸೈಡಿಂದ ತಂದು ನೀವು ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಅಂತ. ಇಲ್ಲ, ನಾವು ಫ್ಯಾಕ್ಟ್ರಿಲೇ ಮ್ಯಾನುಫ್ಯಾಕ್ಚರ್ ರಾ ಫ್ಯಾಬ್ರಿಕ್ಕಿಂದ ನೂಲನ್ನ ಕೈಲಿ ತೆಗೆದು ಮಾರ್ತಿದ್ದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋನ ಡೌನ್ಲೋಡ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸರ್. ಆದಷ್ಟು ಥ್ಯಾಂಕ್ ಯು ಎಲ್ಲರಿಗೂ.